ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೇನಿ. ನಾ ಮಾಡುವಂಥ ಈ ಹೊಸ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗತ್ತಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡಿರಿ. ಈ ಸ್ಟೋರಿ ಅತ್ತೆ ಸೊಸೆ ಮತ್ತು ಒಂದು ಫ್ಯಾಮಿಲಿದಾಗಿರುತ್ತೆ. ಈ ಸ್ಟೋರಿದ್ರೊಳಗೆ ಮೇನ್ ಪಾರ್ಟ ಪ್ರೇಮ. ಅಕ್ಕಿಂದ ಹೊಸವಾಗಿ ಮದುವೆ ಆಗಿರ್ತೈತಿ. ಅಕ್ಕಿನ ಅತ್ತೆ ಹೆಂಗೆ ನಡ್ಸ್ಕೊತಾ ಅನ್ನೋ ಒಂದು ಸ್ಟೋರಿ ಆಗಿರ್ತೈತಿ. ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಈ ಥರನ ಅತ್ತಿ ಸೊಸಿ ಇರ್ತಾರು. ಬಟ್ ಒಬ್ಬೊಬ್ಬರ ಅತ್ತಿ ಎಲ್ಲೋ ದೇವ್ರಂತಾರೆ ಸಿಕ್ಕಿರ್ತಾರೋ. ಅವ್ರಿಗೆ ಕಷ್ಟ ಅನ್ನೋದು ಏನು ಗೊತ್ತಿರಂಗಿಲ್ಲ ಸೊಸೆಯರಿಗೆ. ಈ ಸ್ಟೋರಿ ರಿಯಲ್ ಆಗಿರ್ತೈತಿ. ಮತ್ತು ನಾನು ಸ್ವಲ್ಪ ಹೊತ್ರಗ ಆ್ಯಡ್ ಮಾಡಿರ್ತೀನಿ ಬೇರೆ ಬೇರೆ ನನಗೆ ಮನಸ್ಸಿಗೆ ಹೆಂಗೆ ತಿಳಿಯುತ್ತೋ ಹಂಗೆ. ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿದ್ದೆ ಎಷ್ಟು ಮಾಡಿದ್ರೂ ಮುಗಿಯಂಗೆ ಇಲ್ಲ ಒಟ್ಟು. ಏತು ದೌಡ ಬೆಳಗಾತು. ಇನ್ನೊಂದು ಸ್ವಲ್ಪ ಮಕ್ಕೋಬೇಕು ಅನ್ಸತ್ತಿತ್ತು. ನಮ್ಮ ಹಡಬಿಟ್ಟಿ ಸೊಸಿ ಎದ್ದೋ ಇಲ್ಲ ಯಾರಿಗೆ ಗೊತ್ತು. ಅಲ್ಲ ಸ್ವಲ್ಪ ಏನು ತಿಳಂಗಿಲ್ಲ. ಹೊಸವಾಗಿ ಮದುವೆ ಆಗೈತಿ, ದೌಡ ಹೇಳ್ಬೇಕು ಮಾಡಬೇಕು. ಅತ್ತಿ ಏನೋ ಅಂಜಿಕೆ ಇಲ್ಲ. ಇನ್ನೂ ಎದ್ದಿಲ್ಲಲ್ಲ ಈಕಿ. ಏನಕ್ಕೆ ಮದುವೆ ಆಗಿತ್ತು ತಿಳ್ಕೊಂಡಾಳು. ಇನ್ನೂ ತವ್ರ ಮನ್ಯಾಗ ಬಿದ್ದ ಅಂತ ತಿಳ್ಕೊಂಡಾಳ ಈಕಿ. ಮಾಡ್ತಾನಿಲ್ಲಕಿನ್ ಗಂಡನ ಬಾಜುಕ್ ಬೆಚ್ಚಗೆ ಮಕ್ಕೊಂಡಾಳು. ಹೇಳ್ಬೇಕು, ರಂಗೋಲಿದು ಹಾಕಬೇಕು, ಕಸ ಹುಡುಗಿ ಏನೂ ಇಲ್ಲ. ಇದನ್ನ ಕಲಿಸಿದಾರೆ ಆಮೇಲೆ ತವ್ರ ಮನೆಯವ್ರು. ಅಪ್ಪ ಅಂತೂ ಇಲ್ಲ. ಅವ್ವ ಒಬ್ಬಕ್ಕೆ ಏನು ಕಲ್ಸಕ್ಕೆ ಮತ್ತು ಇಂಥದ ಕಲ್ಸಕ್ಕಿಲ್ಲ. ಏನಂತ ಗಂಟು ಬಿದ್ದಳವ ನಂಗೆ. ಯಾವ ಜನ್ಮದಾಗ ಏನು ಪಾಪ ಮಾಡಿ ಯಾರಿಗೆ ಗೊತ್ತು. ಹೋಗಿ ಹೋಗಿ ಇಂಥ ಸೊಸಿ ಗಂಟು ಬಿತ್ತು ನನಗೆ. ಈಗ 2 ದಿನ ಆಯಿತು ಹೊಸವಾಗಿ ಮದುವೆ ಆಗೈತಿ. ದೌಡ ಹೇಳ್ಬೇಕು ಮಾಡಬೇಕು ಏನೇ ಇಲ್ಲ. ಅತ್ತಿ ಅನ್ನೋ ಅಂಜಿಕೆ ಭಯ ಭಕ್ತಿನೇ ಇಲ್ಲ. ಈ ನನ್ನ ಗಂಟು ಎಲ್ಲ ಹೋದ ಏನಪ್ಪ ಇವಕ್ಕ. ಬಹುಶಃ ಶಗನಾಥಿಗೆ ಯಾಕೆ ಹೋಗಿರ್ಬೇಕು. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ನಾ ಅನ್ಕೊಂಡಾಗ ಎಲ್ಲ ಆಗಬೇಕಲ್ಲ. ಈಕಿನ ಹಿಂಗೆ ಬಿಟ್ಟರೆ ನಂಗೆ ಹಸಿ ಖಾರ ಹರಿದು ಕೈ ಬಿಡ್ತಾಳೆ ಈಕಿ. ಮಾಡ್ತಾನಿಕಿನ ಬುದ್ಧಿ ಕಲ್ಸಾಕಬೇಕಾಕಿ. ಅವ್ರವ್ವ ಅಂತೂ ಏನು ಕಲಿಸ್ಲಿಲ್ಲ, ಇನ್ನು ನಾನೇ ಕಲ್ಸಾಕಬೇಕು. ಎದ್ದಾಳೋ ಇಲ್ಲೋ ಆಮೇಲೆ ನೋನು ನಿಲ್ಲ. ಯಾರಿಕಿ? ಹಾಂ ಆ ಚಂಪಾ ಏನಕ್ಕೆ ಏನು ಮಾಡತ್ತಾವ ಇಲ್ಲಿ? ಇಂಬಿಕಾಯಿ ಹರಿಯತ್ತಾಳ ಅವ ತುಡುಗಿ ಇದಕ್ಕೆ ಎಲ್ಲರ ಮನೆ ಬರೀ ತುಡುಗ ಮಾಡ್ಕೊತ ಹೋಗ್ತೈತೆ ನೋಡು. ತುಡುಗ ಮಾಡಿ ಬಾಳೆ ಮಾಡ್ತೆ ಆಮೇಲೆ ಇದ್ದಿತ್ತು ವರ್ಷ. ಏನರ ಮಾಡ್ಕೊರಿ ಬಿಡ್ರಿ, ನಮಗೆ ಆಗ್ಬೇಕು ಮಂದಿ ಹೊಸಾಬ್ರಿ. ಪ್ರೇಮ ಪ್ರೇಮವ ಎದ್ದೋ ಇಲ್ಲ ಇನ್ನೂ ಬೆಳಕಾಗೈತಿ ಇಲ್ಲ ನಿಂಗೆ? ಬೆಚ್ಚಗ ಸಿಕ್ಕರೆ ಅಲ್ಲೇ ಮಕ್ಕೊಂಡ್ಬಿಡೋದನ. ಹಾರೇ ಬದುಕು ನೋಡ್ಕೋಯ. ಅತ್ತಿ ಮಾವ ಅನ್ನೋರು ಅದಾರು. ದೌಡದು ಚಾ ಮಾಡಿಕೊಡ್ಬೇಕು ಬಿಡಬೇಕು ಏನೇ ಇಲ್ಲ. ಗಂಡ ಒಬ್ಬ ಸಿಕ್ಕರೆ ಸಾಕು, ಬೆಚ್ಚಗ ಮಕ್ಕೊಂಡ್ಬಿಡೋದು. ಅಯ್ಯೋ ದೇವ್ರಿ, ಬೆಳಗ್ಗೆ 7 ಗಂಟೆ ಆಯ್ತಲ್ಲಪ್ಪ. ಈ ಟೈಮ್ ಆಯ್ತು. ನಮ್ಮ ಅತ್ತೆ ಬೈತಾಳೆ. ಇನ್ನು ಮತ್ತೆ ಬಯಸ್ಕೋಬೇಕಲ್ಲಪ್ಪ. ಅವ್ರ ತ್ಯಾಕ ಏನು ಮಾಡೋದಾ? ಮೊದಲೇ ಹೇಳ್ಬೇಕು, ಇಲ್ಲ ಅಂದ್ರೆ ಬೈತಾಳೆ. ಯಾಕೆ ಇಷ್ಟಾಗಿ ದೌಡಿದ್ದಿ? ಈಗ 6:30 ಇದ್ದವ್ರಿದ್ದು ಏನು ಮಾಡಿಕ್ಕಿದಿ? ಮಲ್ಕೋ, ಇನ್ನೊಂದು ಸ್ವಲ್ಪ ಮಲ್ಕೋ. ಸುಮ್ಮನೆ ನಿದ್ದೆ ಯಾಕೆ ಹಾಳು ಮಾಡ್ಕೋತಿ? ಏನ ದೌಡ? ಅಯ್ಯೋ ರೀ, ಅಲ್ಲಿ ನೋಡಲಿ ನಿಮ್ಮವ್ವ ಒದ್ರಾತಾಳೆ ಎದ್ದು. ಯಪ್ಪ, ನಿಮ್ಮವ್ವದಾಗ ನಾ ಬಯಸ್ಕೋಕ್ ತಯಾರಿಲ್ಲ ಮಾರಾಯ. ಬೆಳಿಗ್ಗೆ ಎದ್ದು ಚಾಲು ಆಕೈತಿ ನಿಮ್ಮವ್ವಂದು. ಇಲ್ಲ ಮಾರಾಯ, ಸುಮ್ಮ ಕಡೆ ಬಯಸ್ಕೋದಾಕೈತಿ. ನಾ ಹೋಗ್ತೇನೆ. ಸರಿ. ಈಗ ಎದ್ದೇನೋ ಮಾರಾಣಿ. 7 ಗಂಟೆ ಟೈಮ್ ಇದೆ. ಎಷ್ಟಾಗೈತಿ ನೋಡಿದೇನ? 8 ಆಗೈತಿ. 8 ಅತ್ತಿಯರದ ಗೊತ್ತಾಗಲಿಲ್ರಿ. ನಾಳೆಯಿಂದ ದೌಡ ಹೇಳ್ತೇನೆ ತಗೋರಿ. ಏನು ದೌಡ ಹೇಳ್ತೀವೋ ಏನೋ. 2 ದಿನ ಆತು ಈಗ ಬಂದ ತೋರ್ಸಾಕತ್ಲ ನಿನ್ನ ಬುದ್ಧಿ. ದೌಡ ಹೇಳ್ಬೇಕು ಮಾಡಬೇಕು, ಕಸ ಹುಡುಗಿ ರಂಗೋಲಿ ಹಾಕಬೇಕು, ಏನೇ ಕೇಳೋದಿಲ್ಲ. ಬರೀ ಬೆಚ್ಚಗೆ ಸಿಕ್ಕರೆ ಮಕ್ಕೊಂಡ್ಬಿಡೋದು ಅಷ್ಟ ಅಲ್ಲ? ಇಲ್ರಿ, ನಾಳೆಯಿಂದ ದೌಡ ಹೇಳ್ತೇನೆ ರೀ. ಹಿಂಗೇನ್ರೆ ಹೇರ ಸಾಕು. ಕಣ್ಣಾಗ ಕಣ್ಣೀರು ತಗೋದು ಬರೇ. ಹೋಗು ಜಾಕ ಮರೋಗಿ ಮೊದಲು. ಹಿಂಗೆಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ. ಜಾಕ ಮಾಡ್ತಕ್ಕ ಮನೆಯೆಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ. ಹಂಗೆ ಜಾಕ ಮಾಡಿ ಮನೆಯೆಲ್ಲ ಅಡ್ಡಾಡ ಹೋಗ. ಹ್ಞೂ ರೀ. ಏನು ಕಳಿಸಿದ ಆಮೇಲೆ ಅವ್ರವು ಬುದ್ಧಿ. ಏನು ಚಾಲು ಮಾಡ್ತಾರವ ಅತ್ತೆ ಸುಶಿ ಬೆಳಿಗ್ಗೆದ್ದ. ಏನಾತ? ಯಾಕೆ ಹಿಂಗೆ ಬೆಳಿಗ್ಗೆ ಕೌಕೋ ಮಾಡತ್ತಿ? ಅಲ್ಲಿ ತನ ಕೆಲಸ ಐತಿ ನಿನ್ನ ಆವಾಜ್. ನಿನಗೆ ಹೇಳತ್ತನ. ಬಂದ್ರನ? ಎಷ್ಟೊತ್ತದ ಶಗನ ತೆಗೋದು? ನೀನು ಒಂದು 10 ಎಮ್ಮೆ ಇದ್ದಾಗತ್ತೆ ಮಾಡ್ತಿ. ಇರೋ 2 ಎಮ್ಮಿಗೆ ಎಷ್ಟೊತ್ತದ? ಒಂದು ಸ್ವಲ್ಪ ಇರ್ತೈತಿ, 2-3 ತಾಸು ಮಾಡ್ತಿ ಶಗನ ತೆಗ್ಯಾಕ. ಹೋದ್ರ ಅತ್ತ. ಏನಾತು? ಬೆಳಿಗ್ಗೆ ಕೌಕೋ ಮಾಡ್ಬೇಡ. ಏನಾತ ಹೇಳ? ನಿನಗೆ ನಾ ಬೆಚ್ಚಗ ಮಕ್ಕೋತೀನಿ. ತಂದ್ಯಾಗ ದೌಡದ್ ನಾ ಹೋಗ್ಬೇಕಲ್ಲ ಶಗನ ತೆಗ್ಯಾಕ. ಒಂದಿನ ಹೋಗಿ ನೋಡು ಗೊತ್ತಾಕೈತಿ. ನಾ ಏನಂದಿ? ಒಂದಿನ ಹೋಗಿ ನೋಡು ಗೊತ್ತಾಕೈತಿ. ಏನೇ ಒಂದಿನ ಹೋಗ್ಬೇಕು? ನನ್ನತ್ ನೀ ಏನು ಮಾಡಿದಿ ತಗೋ. ಈಗೀಗ ಮಾಡತ್ತಿ. ಪೈಲಾ ದಿನ ನಾನು ಮಾಡ್ಕೊತ ಬಂದಿಲ್ಲೇನ? ಈಗ ಸ್ವಲ್ಪ ನಂಗೆ ವಯಸ್ಸಾಗೈತಿ, ಕೈಯ ಕಾಲ ನುಸಾತಾವ. ನೀ ಮಾಡತ್ತಿ ಅದು ಹೇಳಕ್ ಬಂದಿಲ್ಲ. ನೀವ ಮಾಡಿ ನೋಡತ್ತ. ಆತ ತಗೋ. ಎಲ್ಲಿ ಬೆಳಿಗ್ಗೆ ನಿನ್ ಜೊತೆ ಹತ್ತಲಿ? ಏನಾಯ್ತು ತೊಲಿ? 5 ತೊಲಿ ಅಲ್ಲ, ಎಲ್ಲಿ ಹತ್ತಲಿ? ಏನೇ ಏನಿಲ್ಲ. ಚಾ ಮಾಡ್ಕೊಂಬ. ಚಾ ಬೆಳಿಗ್ಗೆ ಪಾಪ ತಂದ್ಯಾಗ ನನ್ ಗಂಡ ಶಗನತಿಗೆ ಹೋಗೈತಿ. ಬಂದ್ಕೊಂಡು ಚಾ ಮಾಡ್ಕೊಡ್ಬೇಕು. ಏನೇ ಇಲ್ಲ. ಅದನ್ನ ನನಗೇನು ಹೇಳ್ತಿ? ನಿನ್ ಸೊಸಿ
ನಿನ್ನ ಮುದ್ದಿನ ಸೊಸಿಗೆ ಹೋಗಿ ಬಿದ್ದ ಅವಳೇನ ಎಂತ ತಕ್ಕ ಇನ್ನ ಮಲ್ಕೊಂಡಾಳು ಹಾಂ ಇನ್ನ ಮಲ್ಕೊಂಡಾಳ ಈಗ ನಾ ಎಬಸ್ ನೀ ಜಾಕ ಮಾಡಕ್ಕೆ ಕಳಿಸಿದನು ಅಲ್ಲ ನಾವು ನದಿ ಇದೇನು ಕೇಳಿಸ್ತಿದ್ಯಾ ಏನ ನಂಗೇನು ಕೇಳಿಸಿಲ್ಪ ಛ ಛ ಛ ಛ ಛ ಅಲ್ಲ ಬಿಡು ಚಾ 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 ಮಾಡ್ಕೊಂಬ ಚಾ ಚಾ ಏನ ನಾನ ಮಾಡ್ಕೊಂಬರ್ತೀನಿ ತಗೋ ಆಯ್ಕೆ ನಿನ್ನ ಸೊಸಿ ಏನು ಜಾಕ ಮಾಡಿ ಬರಾಕ 2-3 ತಾಸು ಬೇಕಾಕಿ ಜಾಕ ಮಾಡಕ್ಕೆ ಆಯ್ಕೆ ಬಂದು ಚಾ ಮಾಡಿಕೊಟ್ಟು ಸರ್ವತ್ ಆಕೈತಿ ಮತ್ತು ನನಗೆ ಟೈಮ್ ಆಕೈತಿ ದಾರಿ ತೆಗಿಯಕ್ಕೆ ನಾ ಹೋಗ್ಬೇಕು ನಾನು ಚಾ ಮಾಡ್ತಾನೆ ಗಪ್ ಆಯ್ತಾಯ್ತು ಮಾಡೋ ಹೋಗ ಆಯ್ತು ಎಮ್ಮಿಗೆ ಮೇವು ತರಾಕ್ಬೇಕು ನೀವಿನ ಮಲ್ಕೊಂಡ ಆಮೇಲೆ ಎಬ್ಬಿಸ್ಲೇ ಬೇಡ ಇಡ್ರಿ ಬಿಡ ಪಾಪ ಹೊಸವಾಗಿ ಮದುವೆ ಆಗೈತಿ ಇರುವತ್ತು ಮಲ್ಕೋಲತ್ತು ನಾನು ಹೋಗಿ ತೊಗೊಂಬರ್ತೇನೆ ಮತ್ತೆ ಇನ್ನೇನು ಮಾಡೋದು ಚಾ ಮಾಡತ್ತಾಳು ಆಮೇಲೆ ನೋಡ್ತೇನೆ ಈ ಸಕ್ರೆ ಡಬ್ಬಿ ಎಲ್ಲಿ ಇರ್ತಾಳೆ ಈಕಿ ನಾ ಇಟ್ಟಲ್ಲಿ ಒಂದು ಸಾಮಾನು ಇಡಂಗಿಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಛೆ ಈ ಮನ್ಯಾಗ ಒಟ್ಟು ಏನಿಲ್ಲ ಅಕ್ಕಿಂದ ರಾಜ್ಯ ಬರೀ ಆಗೈತಿ ಈಗ 2 ದಿನ ಆತು ಬಂದು ಖರಿ ಏನ ಪ್ರೇಮವ ಸಕ್ರೆ ಡಬ್ಬಿ ಎಲ್ಲೈತಿ ನಂಗೆ ಎಲ್ಲಿ ಸಿಗ್ವಾತ್ಲ ಎಲ್ಲೈತಿದಿ ಅಲ್ಲೇ ಐತ್ ನೋಡ್ರಿ ಕಪಾಟ್ನಾಗ. ಛೆ ಎಷ್ಟು ಸತರ ಕೇಳೋದು ಆಕಿಗೆ ಏನು ಹೇಳಂಗ ಇಲ್ಲ ಒಟ್ಟ ಬಾಯ ತೆಗಿಯಂಗಿಲ್ಲ ಎಲ್ಲೈತಿ ಏನ ಆಮೇಲೆ ಏನು ಸಿಗವಾತ್ವಿ ಅಲ್ಲೇ ಐತತ ನೋಡ ಎಲ್ಲಿ ಕಪಾಟ್ನಾಗ ಏನ ಬಂದೆನ ಚಲೋ ಆತ್ ತಗೋ ನಿನ್ನ ಸೊಸಿಗೆ ಸಕ್ರೆ ಡಬ್ಬಿ ಎಲ್ಲೈತಿ ಕೇಳು ಎಷ್ಟು ಓದ್ರ ಕೇಳಾತನು ಏನು ಹೇಳವ ಎಲ್ಲೈತಿ ಆಮೇಲೆ ಎಲ್ಲೈತಿ ಕೇಳು ಪಾಪ ಹೇಳತ್ತಾಳ ಇಲ್ಲೆಲ್ಲಿ ಕಪಾಟ್ನಾಗ ಐತತ ನೋಡ ಏನ ಎಲ್ಲೈತಿ ನಿನಗೆ ಹೇಳುಕಿತ ಕೊಡದ ಚಲೋ ಅಲ್ಲೇ ಹಿಂದೆ ಐತಿ ನೋಡ ಹಿಂದೈತನ ಹಾಂ ಆಯ್ತಾಯ್ತು ಇಲ್ಲೇ ಐತಿ ಏನು ಗುದ್ದಾಡ್ತಾಳ ಮಾರಾಯ ಮೇವ್ ಐತೆನ ಐತಿ ಒಂದ್ ಜರ ಐತಿ ತರಾಕ್ ಬೇಕಾಗಿತಿ ಆಮೇಲೆ ನಿನ್ ಮಗ ಇನ್ನ ಮಲ್ಕೊಂಡಾನಲ್ಲ ಎಬ್ಬಿಸ್ಲಾ ಮತ್ತು ನೀ ಎಬ್ಬಿಸ ಹೋಗಿ ತೊಗೊಂಬರ್ಲಿ ಮೇವು ಏನು ರಾತ್ರಿ ಅಲ್ಲಿ ಹೋಗಿದ್ದನ ದೂರ ಹೋಗಿ ಎಬ್ಬಿಸ್ ಹೋಗ ಇರ್ಲಿ ಬಿಡು ಮಲ್ಕೋಲ್ ಪಾಪ ಗಂದಿರ್ತಾನ ಕೆಲಸ ಮಾಡಿ ಅವ್ನು ಬಿ ಮಲ್ಕೋಲ್ ಬಿಡು ಈಗ ಒಂದ್ ಸ್ವಲ್ಪ ಐತಿ ನಾನು ಹೋಗಿ ತರ್ತೇನೆ ಮತ್ತೆ ನಾಳೆ ತೊಗೊಂಬರ್ತಾನ ನೈಟ್ ಹೋಗಿ ತೊಗೊಂಬರ್ತಾನೆ ನೀನ ಸವೈ ಹೆಚ್ಚಾತಿ ಅವಂಗ ಬಂದು ಅದಕ್ಕೆ ಅವ್ಗೆ ಸುಖ ಸಿಕ್ಕೈತಿ ಮಕ್ಕಳದಾನ 10 ಗಂಟೆ ತಕ ಇರ್ಲಿ ತಗೋ ಏನ್ ದಿನ ಏನ್ ತಂದಿಲ್ಲ ಪಾಪ ನನಗಿಂತ ಹೆಚ್ಚು ಮಾಡಿದ್ ಪಾಪ ಅದು ಕೂಸು ಏನಾಗಂಗಿಲ್ಲ ತಗೋ ನಾ ತಂದ್ರ ನೀ ಹಿಂಗೆ ಸದ್ರ ಕೊಡಾತಿ ಮತ್ತು ಏನ್ರ ಮಾಡ್ಕೊರ ಅಪ್ಪ ಮಗ ಅವ್ವವ್ವವ್ವ ಬಂದೆವ ಜಾಕ ಮಾಡಿ ಎಷ್ಟೊತ್ತದ ಜಾಕ ಮಾಡೋದ ನೀ ಜಾಕ ಮಾಡೋ ಟೈಮ್ದಾಗ 2 ಮಂದಿ ಜಾಕ ಮಾಡ್ತಾರ ಜಾಕ ಮಾಡತ್ತಿದ್ದೆವು ಏನೇನು ಮಾಡತ್ತಿದ್ದೆ ಅಲ್ಲಿ ಮತ್ತು ಏನಿದೆ ನಿನ್ನ ಅರಿವಿ ನೀನ ಇಲ್ಲೇನು ಫ್ಯಾಷನ್ ಶೋ ಮಾಡತ್ತೇನ ಹೋಗ ಸೀರೆ ಉತ್ಕೊಂಬರ ಹೋಗ ಕಮ್ಮಂಗೆ ಹಾಕೊಂಡು ನಿಂತಾಳೆ ದಗಳಂಪಗಳಂಗೆ ಮರಿಬಿ ಹೋಗ ನಮ್ಮ ಮನ್ಯಾಗಿಂತವೆಲ್ಲ ಏನು ನಡೆಯಂಗಿಲ್ಲ ಇರ್ಲಿ ಬಿಡು ಯಾಕ ಹುಡುಗಿಗೆ ಪಾಪ ಬೆಳಿಗ್ಗೆ ಕೌಕೋ ಮಾಡತ್ತಿ ನಾ ಕೌಕೋ ಮಾಡಕತ್ ನೆನಪ ಬಂದೇನ ಸೊಸಿ ಪರವಾಗಿ ಮಾತಾಡಕ ಅದ ಅನ್ನತೀನಿ ಇನ್ನೇ ಯಾಕೆ ಮಾತಾಡ್ಬಾರ್ದು ನನ್ನ ಗಂಡ ನಂದ ತಪ್ಪು ಹುಡುಕ್ತಿ ನೋಡಲ್ಲಿ ಎಷ್ಟು ಕೆದ್ದಾಳೆ ಎತ್ತಾಗೈತಿ ಈಗ ಟೈಮ್ 8:30 ಆಗಕ್ಕೆ ಬತ್ತು ಇನ್ನ ಯಾವಾಗ ಇನ್ನ ಅಂಗಳ ಬಾಗಳ ಕಸ ಹುಡುಗಿಲ್ಲ ರಂಗೋಲಿ ಹಾಕಿಲ್ಲ ಹೆಂಗೆ ಹಿಂಗಾದ್ರೆ ಬಾಳೆ ಅಲ್ಲಿ ನೋಡಲ್ಲಿ ಊರಾಗಿನು ಹೆಂಗಸರ ಹೆಂಗೆ ಬೇಗ 5ಕ್ಕೆ ಎದ್ದು ಅಂಗಳ ಬಾಗಳ ಕಸ ಹುಡುಗಿ ರಂಗೋಲಿ ಹಾಕಿ ಜಾಕ ಮಾಡಿ ಬಸವನ ಗುಡಿಗೆ ಹೋಗಿ ಬರ್ತಾರೆ ಈಗ ನೀನು ಸೊಸಿ ಆರಾಮ್ ಮಹಾರಾಣಿ ಈಗ ಎದ್ದು 8-8:30 ಆತೀಗ ಇನ್ನು ಯಾವಾಗ ಚಾ ಆಗೋದು ನಾಷ್ಟ ಆಗೋದು ಜಾಕ ಆಗೋದು ದೇವ್ರ ಪೂಜೆ ಕಸ ಬಾಂಡೆ ಎಲ್ಲ ಮನೆಯಿಂದಾಗ ಯಾವಾಗ ಮುಗ್ಸಕ್ಕೆ ಮಾಡ್ತಾಳ ಬಿಡ ಒದ್ರಬೇಡ ಹಂಗ ನಾಯಿ ಒದ್ರದಂಗ ಅಲ್ಲವಾ ಪ್ರೇಮವ ನೀನು ದೌಡ್ ಹೇಳ್ಬೇಕಲ್ಲ ನೀನು ಯಾಕೆ ಒದ್ರಂಗ ಮಾಡ್ತಿ ನಾಳಿಂದ ಹಂಗೆ ಮಾಡಕ್ ಹೋಗ್ಬೇಡ ದೌಡ್ ದೌಡಿದ್ದ ಅಂಗಳ ಬಾಗಳ ಕಸ ರಂಗೋಲಿ ಎಲ್ಲ ಮಾಡ ಮತ್ತೆ ಇಂಥ ಅರ್ಬಿ ಹಾಕೊಳಕ್ ಹೋಗ್ಬೇಡವಾ ನಮ್ಮ ಮನ್ಯಾಗ ನಡೆಯಂಗೂ ಇಲ್ಲ ಮತ್ತೆ ಚಲೋ ಬಿ ಅನ್ಸಂಗಿಲ್ಲ ಮಂದಿ ಹೆಸರು ಇರ್ತಾರಲ್ಲ ಅದಕ್ಕೆ ಕಮ್ಮಗೆ ಸೀರೆ ಉತ್ಕೋತ ಬಾ ಹ್ಞೂ ರೀ ಮಾಮಾರಿ. ನಾಳಿಂದ ದೌಡೆ ಓದ್ ಬಾ ಹಾಂ ರೀ. ಈಗ ನಾಷ್ಟಾಕ್ಕೆ ಏನು ಮಾಡಲಿ ರೀ? ಕೇಳ ಅಕಿನ ಕೇಳ ಏನ್ ಮಾಡ್ತಿ ಏನ್ ನೋಡು ಅಕಿನ ಕೇಳ ಮತ್ತೇನ್ ಅಕಿನ ಕೇಳ ಮಾಡೋದ್ ಬಾ ಮತ್ತೆ ಅದ್ ಮಾಡಿದಿ ಇದ್ ಮಾಡಿದಿ ಅನ್ನೋದು ಬೇಡ. ಹಾಂ ರೀ. ನಾಷ್ಟಾಕ್ಕೆ ಏನು ಮಾಡಲಿ ರೀ? ಏಯ್ ನಾಷ್ಟಾಕ್ ಏನ್ ಮಾಡ್ಲಿಕ್ಕೆ ಹೇಳತ್ತಾಳಕಿ ಏನು ಮಾಡ್ತೀರಿ ಮಾಡ್ಕೋರಿ ನನಗೇನು ಕೇಳ್ತೀರಿ ನಿಮಗೇನು ತಿನ್ಬೇಕು ಅನ್ಸತಿ ಅದು ಮಾಡ್ಕೋರಿ ನನಗೆಲ್ಲಿ ಮತ್ತೆ ಈ ಮನ್ಯಾಗ ಕಿಮ್ಮತ್ತೈತಿ ನಾ ಮುಂದೆ ಹೋಗ್ತಾನಿ ದಾರಿ ತೆಗಿಬೇಕು ಟೈಮ್ ಆಕೈತಿ ನನಗೆ ಇವ್ರ ಗತೆ ಕೂತ್ರೆ ನಡೆಯಂಗಿಲ್ಲ ನೀ ಆ ಮುಸ್ರಿ ಬೇಕೈತ ಮತ್ತು ಅದು ನಿನ್ನ ಪಲ್ಯ ಸೋಸಿದ್ದ ಐತೆ ನೋಡು ಟಾವೆಲ್ದಾಗ ಕಟ್ಟಿತ್ತಾನ ಅದನ್ನು ತೊಗೊಂಬಾ ನಾ ಮುಂದೆ ಹೋಗ್ತಾನೆ. ಆಯ್ತಾಯ್ತು ಮುಂದೆ ಬರ್ತೀನಿ ತೊಗೊಂಡು ನೋಡು ನೀ ಏನು ಮಾಡ್ತಿ ಮಾಡ ಇಲ್ಲಕ್ಕ ಉಪ್ಪಿಟ್ಟು ಮಾಡ್ಬಿಡ ಸಂದ್ರವ ಐತಿಲ್ಲ ಸಂದ್ರವ ಉಪ್ಪಿಟ್ಟು ಮಾಡ್ಬಿಡು ತೆಳಗ ಮಾಡಕ್ಕೆ ತೆಳಗ ಬೇಕು ಮತ್ತು ಸ್ವಲ್ಪ ಹೋಗಿ ನಿನ್ನ ಗಂಡಗೆ ಎಬ್ಬಸ್ ನೋಡು ಮೇವು ತರ್ತಾನೋ ಏನು ಹಾಂ ರೀ ಮಾಮಾರಿ. ಅಡ್ಗಿನೂ ನಿಮ್ಮ ಮತ್ತಿನ ಕೇಳಿ ಮಾಡು ನಮ್ಮ ಸುಮ್ಮ ಕೌಕೋ ಮಾಡ್ಕೋತ ಕುಂತಾಳಕಿ ಮತ್ತು ಹಂಗೆ ಸಂಭಾಸ್ಕೊಂಡು ಹೋಗಿ ವಯಸ್ಸಾಗಿತ್ಲ ಏನು ಮಾಡಕ್ಕೆ ಬರಂಗಿಲ್ಲ. ಹ್ಞೂ ರೀ. ಏನು ವಯಸ್ಸಾಗಿತ್ತೋ ಏನೋ ಯಾಕೆ ಹಿಂಗೆ ಮಾಡ್ತಾರೋ ಅವ್ರು ನಾನು ನೋಡಿದ್ರೆ ಬಹುಶಃ ಅವ್ರಿಗೆ ಇಷ್ಟ ಇಲ್ಲ ಆಮೇಲೆ ಇಷ್ಟ ಇಲ್ಲಂದ್ರೆ ಮತ್ತೆ ಮದುವೆ ಯಾಕೆ ಮಾಡ್ಬೇಕು ಮಗನ ಜೊತೆ? ಈಗ 2 ದಿನ ಆಯ್ತು ಮದುವೆಗೆ ಅತ್ತಿ ಬುದ್ಧಿ ತೋರ್ಸಾಕತ್ರ ಇನ್ನು ಹೆಂಗೆ ನನ್ನ ಜೀವನನೋ ಏನೋ ಯಾರಿಗೆ ಗೊತ್ತು. ಈಗ 2 ದಿನದಾಗ ಯಾಕ್ರೆ ಮದುವೆ ಆದ್ನಪ್ಪ ಅಂತ ಅನ್ಸಾಕತ್ತೈತಿ ನನಗೆ.
ಈ ಅತ್ತಿ ಸೊಸಿ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಈ ವಿಡಿಯೋ ಇದ್ರೊಳಗೆ ಸ್ವಲ್ಪ ಡಿಸ್ಟರ್ಬ್ ಆಗೈತಿ ಯಾಕಂದ್ರೆ ನನ್ನ ಮಗನ ಅವಾಜ ವಿಡಿಯೋ ಮಾಡಬೇಕಾದ್ರೆ ನಾನು ಬೇಕಂತ ಓದಿರ್ತಾನೋ ಏನೋ ಗೊತ್ತಾಗಂಗಿಲ್ಲ ಸೊ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ ಸಾರಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್